ಏನಾಯ್ತು ಬಾಸು, ಹುಷಾರಿಲ್ವಾ? ಯಾರು ಬಾಸ್? ಯಾರು ಯಾರಿಗೆ ಬಾಸು? ನೀನೋ ಯಪ್ಪ ನಮಗೆಲ್ಲ ಬಾಸು. ಅಲ್ಲೋ ಅವ್ರ ಅಂತ್ಯಕ್ಕೆ ಹೋಗಿ ಸ್ವಾರಿ ಕೇಳಿ ಬಾ ಅಂತ ಹೇಳಿ ಕಳಿಸಿದ್ರ ಅವ್ರ ಜಾಗಕ್ಕ ಹೋಗಿ ಅವ್ರನ್ನ ಹಿಗ್ಗ ಮುಗ್ಗ ತಳಸ್ ಬಂದಿಯಲ್ಲೋ. ನಿನ್ನ ಸಹವಾಸ ಅಲ್ಲೋ ಯಪ್ಪ, ನನ್ನ ಪ್ರಾಣಕ್ಕ ಸಂಸ್ಕಾರಕ್ಕೆ ತಂದು ಬಿಟ್ಟಿಯಲ್ಲೋ. ಅನ್ಯಾಯ ಮಾಡಿದವ್ರು ಯಾರೇ ಆಗಿರ್ಲಿ, ಆ ಧನರಾಜೇ ಆಗಿರ್ಲಿ, ಅವ್ರ ಅಪ್ಪನೇ ಆಗಿರ್ಲಿ, ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ ಪ್ರಾಣ ಆಗಿದ್ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ. ಮುಚ್ಕೊಳ್ಳಿ ನಿನ್ನ ಡಬ್ಬಿನ, ಕಂಡಿನ ನಿನ್ನಂತ ಸಾವಿರಾರು ಜನರನ್ನ. ನಿನ್ನ ಮಾತು ಕೇಳಿ ನಿನ್ನ ಪ್ರಾಣ ಸ್ನೇಹಿತ ಸೋಡಾ ಬುಡ್ಡಿ ಮ್ಯಾಲೆ ಹೋಗಿಬಿಟ್ಟ. ಅವನಂಗ ನೀನು ಮ್ಯಾಲೆ ಹೋಗಿಬ್ಯಾಡು. ನನ್ನ ಮಾತು ಕೇಳು, ಎತ್ಲಾಗರ ಓಡಿ ಹೋಗಿಬಿಡು. ನಿನ್ನ ಪ್ರಾಣನರ ಉಳಿತೈತೋ. ಏನ್ ಬಾಸ್ ನೀವು ವಕೀಲರಾಗಿ ಅನ್ಯಾಯದ ದಾರಿಲಿ ಹೋಗೋರ್ಗೆ ದಾರಿ ತೋರಿಸ್ತೀರಾ? ಅದೇನೇ ಆಗ್ಲಿ ಬಾಸು, ಈ ನನ್ ಮಕ್ಳಿಗೆ ಗಲ್ಲಿಗೆ ಏರಿಸ್ತೀನಿ. ನನ್ನಂತ ಯುವಕರಿಗೆ ಸ್ಫೂರ್ತಿ ಆಗ್ತೀನಿ. ಅನ್ಯಾಯದ ವಿರುದ್ಧ ಸವಾಲಾಗಿ ನಿಲ್ತೀನಿ. ಅದೇನಕ್ಕನೋ ಏನು ಬಿಡ್ತಾನೋ ದೇವ್ರಿಗೆ ಹತ್ತಿದ ಮಾತು. ಹಲೋ ಸರ, ಇವನ್ನ ನಾ ದಾರಿಗೆ ತರಬೇಕು ಅಂದ್ರೆ ಇವ ಏನು ದಾರಿಗೆ ಬರುದಿಲ್ರಿ, ನೀವ ಒಂದು ದಾರಿ ತೋರಿಸ್ಬಿಡ್ರಿ. ಅರ್ಜುನ್ ಸರ್, ಏನಾಯ್ತು ಸರ್? ಅಲ್ಲಲ್ಲಿ ನಾನ್ ನಿನಗೆ ಮೊದಲೇ ಹೇಳಿದೆ, ಅವ್ರು ಸರಿ ಇಲ್ಲೋ, ಅವ್ರ ಸುದ್ದಿಗೆ ಹೋಗ್ಬೇಡ ಅಂತ ಹೇಳಿದ್ರ ಕೇಳಿದ್ಯಾ ನನ್ನ ಮಾತು? ಈಗರ ತಿಳಿತಿಲ್ಲ, ದೇವ್ರ ದೊಡ್ಡವ, ಜೀವ ಉಳ್ದೈತಿ. ಇನ್ ಮ್ಯಾಲ ಇವನ್ನೆಲ್ಲಾ ಬಿಟ್ಟು ಅನಾಥಾಶ್ರಮ ಸೇರಿಬಿಡು. ಇವನ್ನೆಲ್ಲಾ ಯಾಕೆ ಬೇಕಲೇ ಊರು ಸಪರಿ? ನಿಮ್ಮನ್ನ ಒಳಗಡೆ ಬಿಟ್ಟಿರೋದು ಪೇಷಂಟ್ ನ ನೋಡೋದಿಕ್ಕೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದಕ್ಕಲ್ಲ. ಅವರು ರೆಸ್ಟ್ ತಗೊಳ್ಬೇಕು. ಮೊದ್ಲು ಆಚೆ ಹೋಗಿ ನೀವು ನಡೀರಿ. ನೀವು ಸುಮ್ನೆ ನೀವು ಇಲ್ಲಿದ್ರೆ ಅವ್ನು ಡಿಸ್ಟರ್ಬ್ ಮಾಡ್ತೀರಾ? ಯಾಕ್ರಿ? ನಡೀರಿ. ನೀನು ಚಿಗವ್ ನೆಲ ಬಿದ್ದ ಹುಟ್ಟಿಯನ ಅಲ್ವಾ? ಇವನ್ ಮುಂದ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿ? ನಡಿ, ಕೋರ್ಟ್ನ್ಯಾಗ ಕೇಸ್ ಸ್ಟಡಿ ಮಾಡೋದೈತಿ. ಹೋಗೋಣ ಬಾ. ಸಾರಿ ಡ್ಯಾಡ್, ನಾನ್ ಬರಲ್ಲ. ಎಷ್ಟು ಸಲ ಹೇಳ್ಬೇಕು ನಾನು ನಿನಗೆ ಡ್ಯಾಡ್ ಅನ್ಬೇಡ, ಸಾಕಾತ್ ನಿನ್ನ ಸಂಬಂಧ. ಸಾರಿ ಸರ್, ಇಲ್ಲಿ ಅರ್ಜುನ್ ನ ಈ ಸ್ಥಿತಿಲಿ ನಾನು ಬಿಟ್ಟು ಬರಕ್ಕಾಗಲ್ಲ. ನಿಮ್ ಕೇಸು ಬಾಲುಗೂ ಗೊತ್ತಿದೆ. ಬನ್ನಿ ಬಾಸ್, ಅವ್ರೇನೋ ಕಷ್ಟ ಸುಖ ಮಾತಾಡ್ಕೊತಾರೆ. ನಡ್ರಿ ಸರ್, ದಯವಿಟ್ಟು ಕರ್ಕೊಂಡು ಹೋಗಿ. ಬರ್ತೀವ ಚಿಗವ? ಆಯ್ತು, ಹೋಗಿ. ಥ್ಯಾಂಕ್ ಯು ಮೇಡಮ್.